ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಸಿಎಂ ಕುರ್ಚಿಯ ಕಿತ್ತಾಟ ಮುಂದುವರಿತಾನೆ ಇದೆ. ಈ ಡಿಸೆಂಬರ್ ನವೆಂಬರ್ಗೆಲ್ಲ ದೊಡ್ಡ ಮಟ್ಟದ ಕ್ರಾಂತಿ ಆಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಒನ್ಸ್ ಅಗೇನ್ ಕಾಂಗ್ರೆಸ್ ಪಾಳ್ಯದಲ್ಲಿ ದಲಿತ ಸಿಎಂ ಕೂಗು ಕೇಳೋದಕ್ಕೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಶುರುವಾಗಿದೆ. ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ, ಡಿಕೆ ಶಿವಕುಮಾರ್ ವೈಲೆಂಟ್ ಆಗ್ಬಿಟ್ರಾ ಅನ್ನೋದು ಪ್ರಶ್ನೆ ರಾಜ್ಯದಲ್ಲಿ ಚರ್ಚೆ ಆಗ್ತಾನೆ ಇದೆ. ನವೆಂಬರ್ ಡಿಸೆಂಬರ್ ಕ್ರಾಂತಿ ದೆಹಲಿ ಹೈಕಮಾಂಡ್ ಮುಂದೆ ಪರೇಡ್ ನಡೆಸೋದಕ್ಕೆ ದಲಿತ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಂಗಂದ ಮಾತ್ರಕ್ಕೆ ಇದು ನಿನ್ನೆ ಮೊನ್ನೆಯಿಂದನ ದಲಿತ ಸಿಎಂ ಕೂಗು ಕೇಳೋದಕ್ಕೆ ಸಿಗ್ತಾ ಇರೋದು ಇಲ್ಲ. ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಕುರ್ಚಿ ಯಾವ್ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೋ, ಯಾವಾಗೆಲ್ಲ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗುತ್ತೋ, ಅವಾಗೆಲ್ಲ ಕೂಡ ದಲಿತರಿಗೂ ಕೂಡ ಅವಕಾಶ ಸಿಗಬೇಕು, ದಲಿತರೂ ಕೂಡ ಸಿಎಂ ಆಗಬೇಕು ಅನ್ನುವಂಥ ಪಟ್ಟನ್ನ ಕೆಲ ಸಚಿವರು ಮುನ್ನೆಲೆಗೆ ತಂದು ಬಿಡ್ತಾನೆ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ರಾಜಣ್ಣ ಅವರು ಈಗ ಸಂಪುಟದಿಂದ ವಜಾ ಆಗಿದ್ದಾರೆ. ಅವರು ಧ್ವನಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆಯಾ ಈ ವಿಚಾರದಲ್ಲಿ ಅಂದ್ರೆ ಇಲ್ಲ, ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯನವರನ್ನ ಸೇಫ್ ಮಾಡಬೇಕು. ಇಫ್ ಸಪೋಸ್ ಸಿಎಂ ಕುರ್ಚಿ ಖಾಲಿ ಮಾಡ್ತೀರಿ ಅಂತ ಆದ್ರೆ ದಲಿತರಿಗೊಂದು ಅವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಣ್ಣ ಅವರ ಆದಿಯಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಕೂಡ ಅತಿ ದೊಡ್ಡ ಶಕ್ತಿ ಪ್ರದರ್ಶನವನ್ನ ಮಾಡ್ತಾನೆ ಇದ್ದಾರೆ ಪದೇ ಪದೇ. ಕಾರಣ ನಿಮ್ಗೆಲ್ಲ ಗುಪ್ತು ಮೀಟಿಂಗ್ಗಳಾಗುತ್ತೆ, ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರಗಳು ಚರ್ಚೆ ಆಗುತ್ತೆ. ಒಟ್ನಲ್ಲಿ ಇವ್ರಿಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ, ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ನಾವೆಲ್ಲ ಸೈಲೆಂಟ್ ಆಗ್ಬಿಡ್ತೀವಿ ರಾಜಕೀಯದಿಂದ, ಹಾಗಾಗಿ ನಮ್ಮ ಸ್ಥಾನವನ್ನ ಕೂಡ ಗಟ್ಟಿ ಮಾಡ್ಕೊಂಡು ಬಿಡಬೇಕು, ಹೈಕಮಾಂಡ್ ಮಟ್ಟದಲ್ಲಿ ನಮ್ಮ ಶಕ್ತಿ ಪ್ರದರ್ಶನವಂತೂ ತೋರಿಸಬೇಕು ಅಂತ ಎಲ್ಲಾ ರೀತಿಯ ಪ್ಲಾನಿಂಗ್ಗಳು ನಾಯಕರಿಂದ ಆದಂಕೆ ಕಾಣಿಸ್ತಾ ಇದೆ. ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಏನ್ ನಿರೀಕ್ಷೆ ಮಾಡಬಹುದು ಒನ್ಸ್ ಅಗೇನ್ ದಲಿತ ಸಿಎಂ ಕೂಗು? ನನಗನ್ಸುತ್ತೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದ ಮೇಲೆ ಇವರ ಅಸ್ತಿತ್ವದ ಪ್ರಶ್ನೆ ಏನು ಅನ್ನೋದು ಅವ್ರನ್ನ ಕಾಡ್ತಾ ಇದೆಯಾ, ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ದಲಿತ ನಾಯಕರು ಅನ್ನೋದು ಪ್ರಶ್ನೆ. ಜೊತೆ 1999 ಅಂದ್ರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ ದಿನದಲ್ಲೂ ಕೂಡ ಕರ್ನಾಟಕದಲ್ಲಿ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ಸಹಜವಾಗಿ ದಲಿತರೊಬ್ಬರು ಸಿಎಂ ಆಗ್ಬೇಕು ಅಂತ ಒಂದು ಅವಕಾಶ ನಮಗೂ ಕೂಡ ಕೊಡಬೇಕು ಅನ್ನುವಂತ ಒಂದು ಒತ್ತಾಯ ಹಿಂದೇನು ಕೂಡ ಕೇಳ್ಬಂದಿತ್ತು. ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದ ಬಳಿಕವೂ ಕೂಡ ಆಗಿಂದಾಗೆ ಇಂತ ಒಂದು ಮಾತುಗಳು ಕೇಳಬರ್ತಾ ಇದಾವೆ. ಅದರಲ್ಲೂ ರಾಜಣ್ಣ ಅವರು ಹಲವು ಬಾರಿ ಈ ವಿಚಾರಗಳನ್ನು ಹೇಳಿದ್ರು. ಅದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ಅವರು ಕೂಡ ಹಲವು ಬಾರಿ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಧ್ಯಪ್ರವೇಶವನ್ನ ಮಾಡಿ ಈ ಎಲ್ಲಾ ಹೇಳಿಕೆಗಳಿಗೆ ಯಾರು ಕೂಡ ಇದು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ನವೆಂಬರ್ ಇಲ್ಲವೇ ಡಿಸೆಂಬರ್ ಅಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮಹತ್ತರ ಬದಲಾವಣೆಗಳು ಆಗ್ಬೋದು ಅನ್ನುವಂತ ಒಂದು ಚರ್ಚೆ ಮತ್ತೊಮ್ಮೆ ಆಗ್ತಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಕೆಳಗಿಳಿಸಿದ್ದಾದ್ರೆ ಆಗ ಮತ್ತೊಮ್ಮೆ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಈ ನಾಯಕರುಗಳು ರೆಡಿ ಆಗ್ತಾ ಇದಾರ ಅನ್ನುವಂತ ಒಂದು ಚರ್ಚೆ ಈಗ ಆರಂಭ ಆಗಿರುವಂತದ್ದು. ಅದರಲ್ಲೂ ಯಾವಾಗ ಅವಕಾಶ ಸಿಗುತ್ತೋ ಆಗ ಮಾತಾಡ್ತಿದ್ದಂತಹ ರಾಜಣ್ಣ ಅವರು ಈಗ ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆಯೂ ಕೂಡ ಹೇಳಿದ್ರು ದಲಿತ ಸಿಎಂ ವಿಚಾರ ಅದು ಯಾವಾಗ್ಲೂ ಕೂಡ ಜೀವಂತವಾಗಿ ಇದ್ದೇ ಇರುತ್ತೆ ಅಂತ. ನಿನ್ನೆ ಮೈಸೂರು ಪ್ರವಾಸದಲ್ಲಿದ್ದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದಲಿತರು ಅಂತ ಅಷ್ಟೇ ಅಲ್ಲ, ಪಕ್ಷವನ್ನ ಕಟ್ಟಿದೀವಿ, ಹೀಗಾಗಿ ನಮಗೂ ಕೂಡ ಅವಕಾಶಗಳು ಬೇಕು ಅನ್ನುವಂತಹ ಒಂದು ವಾದವನ್ನ ಮುಂದಿಟ್ಟಿದ್ದಾರೆ. ಹೀಗಾಗಿ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವತ್ತೂ ಕೂಡ ದಲಿತ ವಿಚಾರದ ಬಗ್ಗೆ ವಿಚಾರವನ್ನ ಇಟ್ಕೊಂಡು ದಲಿತಾಸ್ತ್ರವನ್ನ ಪ್ರಯೋಗ ಮಾಡದೇ ಇದ್ದಂತಹ ಪರಮೇಶ್ವರ್ ಅವರು ಈ ಬಾರಿ ಈ ಅಸ್ತ್ರವನ್ನ ಕೈಗೆತ್ಕೊಂಡಿರೋದ್ರಿಂದ
ಬಹುತೇಕ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಂದಿದ್ದಾದ್ರೆ, ಇಲ್ಲವೇ ಕಾಂಗ್ರೆಸ್ ಹೈಕಮಾಂಡ್ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾದ್ರೆ, ಆ ಸಂದರ್ಭದಲ್ಲಿ ದಲಿತಾಸ್ತ್ರವನ್ನ ಈ ಎಲ್ಲಾ ಸಚಿವರು ಕೂಡ ಪ್ರಯೋಗ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದರ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಇದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮಾದೇವಪ್ಪ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ರಾಜಣ್ಣ ಸೇರಿದಂತೆ ಹಲವು ಕಾಂಗ್ರೆಸ್ನ ದಲಿತ ಶಾಸಕರು ಮತ್ತೆ ಸಚಿವರುಗಳು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ನಮ್ಮ ಒಂದು ಹಕ್ಕೊತ್ತಾಯವನ್ನ ಮಾಡ್ಬೇಕು, ನಮ್ಮಲ್ಲಿ ಯಾರನ್ನ ಬೇಕಿದ್ರು ಮಾಡ್ಲಿ, ಆದ್ರೆ ನಮಗೂ ಕೂಡ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆ ಒಂದು ಮನಸ್ಸನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಹೀಗಾಗಿ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಹುತೇಕ ಎಲ್ಲಾ ಸಚಿವರುಗಳು ಮತ್ತೆ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಈ ಹಕ್ಕೊತ್ತಾಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಸುಮ್ತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.